ಮಗನೇ ಅಮ್ಮಯ್ಯ ನೇನು ಕೊಡ ಮಾತೆಂದೆಯಾ? ಹೌದು ಮಾತೆ. ಮಾಧವ ಅಮ್ಮಯ್ಯ ರಾಮ ಮಗನೇ ಮಗನೇ ಜಗದಿ ಮಹಾ ಶಕ್ತಿಯಿಂದ ಗೆದ್ದು ಬರಬಲ್ಲೇ ನಿನ್ನ ಪಾದ ಅಂತ ಕರದಿಂದ ಗೆದ್ದು ಬರುವುದು ಮಾತೆ. ಅದು ಹೇಳ ಮಾತೆ. ತನ್ನಾಗಿ ಹೇಳ ಮಾತೆ. ತನ್ನಾಗಿ ಕೇಳು ಮಾತೆ. ಕೇಳ್ತು ಮಾತೆ. ಅಮ್ಮಯ್ಯ ಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರನನ್ನು ಒಲಿಸಿ ಹೌದು ಮಾತೆ. ಪರಶುವನ್ನ ಪರಶುರಾಮನಾಗಿ ಅಧಮನಾದ ಕಾರ್ಥವೀರ ಅರ್ಜುನನನ್ನು ಕೊಂದು ಬರಬೇಕು. ಮಾತೆ. ಯುದ್ಧಕ್ಕೆ ಎಂದು ನೀನು ಹೋದಾಗ ಏನಾಗಿತ್ತು ಮಾತೆ? ಯುದ್ಧಕ್ಕೆ ಎಂದು ನೀನು ಹೋದಾಗ ಅದು ಹೇಗೆ ಮಾತೆ? ಯುದ್ಧದಲ್ಲಿ ಗೆದ್ದು ಬರಬೇಕು ಒಂದು ಭಾಗವಾಗಿ ಗೆದ್ದು ಬರುವುದು ಮಾತೆ. ಅಂಡಿಯ ರಾಮ ಆಗ ಕೊಡವಳಿಯಿಂದ ಹೆತ್ತ ತಾಯಿ ನಿನಗೆ ದೇವ ಜಮದಗ್ನಿ ಅಮ್ಮ ಜನನಿ, ನಾನು ಎಷ್ಟು ವಿಧದಿಂದ ಹೇಳಿದರೂ ಬಿಡಲಲ್ಲ ನನ್ನ ಮನದ ಯೋಚನೆ. ಅಮ್ಮಯ್ಯ, ನೀರಿನಲ್ಲಿ ಮುಳುಗಿದರು, ಗುಹೆಯಲ್ಲಿ ಅಡಗಿದರು, ಬ್ರಹ್ಮನ ಬರದ ಬದಲಾಯಿಸಿಬಿಟ್ಟೆ.
ವಿಶ್ವದಂತಾರ ನನ್ನ ಒಲಿಸುವುದಕ್ಕೆ ಬೋರಿ ತಪ್ಪ ಮಾಡಬಹುದು ಕಾಶ್ಮೀರದ ಅರಸನಿಗೆ ಕಂದ ತಾಯಿಗೆ 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 ಕೊಟ್ಟ ಮಾತನ್ನು ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ನೀನು ಹೋಗುತ್ತಿರುವೆಯಲ್ಲ ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನಿನ್ನ ಕೀರ್ತಿ ಜಗದಲ್ಲಿ ಹೇಗೆ ಬೆಳಗಬೇಕು ಗೊತ್ತಾ? ಹೇಗೆ ಬೆಳಗಬೇಕು ಮಾತೆ? ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹೋಗುತ್ತಿರುವೆಯಲ್ಲ ಕುಳಿತುಕೋ ಜಯಗಾರ್ತಿಯನ್ನು ಮಾಡಿ ಕಳಿಸುವೆನು. ನಾನು ಎಷ್ಟು ವಿಧದಿಂದ ಹೇಳಿದರೂ ಬಿಡಲಿಲ್ಲ ನನ್ನ ಮನದ ಯೋಚನೆ. ಹೆತ್ತ ಕರಡು ಕಂದ ಅಮ್ಮಯ್ಯ ರಾಮ ನೀರಿನಲ್ಲಿ ಒಣಗಿದರು ಗುಹಿಯಲ್ಲಿ ಅಡಗಿದರು ಬ್ರಹ್ಮನ ಬದಲಾಯಿಸಿದುಂಟೆ. ಅಮ್ಮ ಮಾತೆ ನಿನ್ನ ಇಷ್ಟದಂತಾಗಲಿ ಮಾತೆ. ಕಂದ ನಾನು ಎಷ್ಟು ಹೇಳಿದರೂ ನಿನ್ನ ಹಠವು ಬಿಡಲಿಲ್ಲವಲ್ಲವೇ? ಹೌದು ಮಾತೆ. ಕುಳಿತುಕೋ ನಿನ್ನ ಕಾರ್ಯಕ್ಕೆ ಜಯವಾಗಲೆಂದು ಜಯದ ಆರ್ತಿಯನ್ನು ಬೆಳೆದು ಕಳಿಸಿದೆ. ಇಷ್ಟದಂಗ